ಸ್ವಾಗತವನ್ನು ಕೋರ್ತಾ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನ ಹಾಗೂ ನಮ್ಮ ಅಭಿನಯ ತಂಡದವರು ಹಾಗೂ ನಮ್ಮ ಶಂಕರ ಮಠದ ಪರವಾಗಿಯೂ ಹಾಗೂ ಮತ್ತೆ ವಿಶೇಷವಾಗಿ ಚೆನ್ನೈನಿಂದ ಆಗಮಿಸಿರ್ತಕ್ಕಂಥ ನಮ್ಮ ಮಾಧವ್ ಭಟ್ ಅವರ ಒಂದು ನೇತೃತ್ವದ ತಂಡದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ತಪಾಸಣಾ ಶಿಬಿರವನ್ನು ಇವತ್ತು ನಾವು ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ಮೊದಲಿಗೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಹಾಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾರಿಕಾಂಬಾ ನಿರ್ದೇಶಕರುಗಳು ಹಾಗೂ ಶಂಕರ ಮಠದ ಎಲ್ಲ ಆಡಳಿತ ಮಂಡಳಿ ಹಾಗೂ ಮಾನ್ವಿತ ಹೆಲ್ತ್ ಕೇರಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಒಂದು ಹೆಲ್ತ್ ಕ್ಯಾಂಪನ್ನು ಮಾಡುವಂಥ ಒಂದು ಸುವರ್ಣಾವಕಾಶ ನಮ್ಗೆ ಸಿಕ್ಕಿದೆ. BP, ಶುಗರ್ ಹಾಗೂ ECG ಅನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಕೆಲವು ಉಪಕರಣಗಳಿಂದ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಆ ಕೆಲಸವನ್ನು ಮಾನ್ವಿತ ತಂಡದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಇವತ್ತು ನಮಗೆ ಭಾಳ ಮುಖ್ಯವಾಗಿತ್ತು. ಇವತ್ತು ನಮಗೆ ಶಂಕರ ಮಠದ ಈ ಸ್ಥಳವನ್ನು ನಮ್ಮ ಅಶ್ವಿನಿ ಅವರು ನಮಗೆ ಉಚಿತವಾಗಿ ಕೊಟ್ಟಿರ್ತಾರೆ. ಹಾಗೆ ನಾವು ಮಾರಿಕಾಂಬಾ ಸಮಿತಿಯಿಂದ ಎಲ್ಲ ನಿರ್ದೇಶಕರುಗಳು ಕೂಡ ಇವತ್ತು ಬಂದು ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಖರ್ಚು ವೆಚ್ಚಗಳನ್ನು ಕೂಡ ನಮ್ಮ ಸಮಿತಿಯಿಂದ ಮಾಡ್ತದೆ. ಹಾಗೆ ಇವತ್ತು ಇಡೀ 5 ಗಂಟೆ ತನಕನೂ ಇರ್ತದೆ. ಜನ ಹೆಚ್ಚಾದರೆ 7 ಗಂಟೆ ಆದರೂ ಅಡ್ಡಿಲ್ಲ ಅನ್ನೋ ಒಂದು ಮಾತನ್ನು ನಮಗೆ ಭರವಸೆಯನ್ನು ಡಾಕ್ಟ್ರು ಕೊಟ್ಟಿದ್ದಾರೆ. ಹಾಗೆ ನಮಗೆ ವಿಶೇಷವಾಗಿ ಸಿಗಂದೂರಿನ ಅಲ್ಲಿಂದ ಬಂದಿರತಕ್ಕಂಥ ಸಿಗಂದೂರು ನರ್ಸಿಂಗ್ ಕಾಲೇಜಿಂದ ಬಂದಿರತಕ್ಕಂಥ ಅಲ್ಲಿನ ಸ್ಟೂಡೆಂಟ್ಗಳು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. NCC ಅವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಶಂಕರ ಮಠದ ಇಡೀ ಇಲ್ಲಿರ್ತಕ್ಕಂಥ ನಮ್ಮ ಸ್ಟಾಫ್ಗಳು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾರಿಕಾಂಬಾ ಸಮಿತಿಯ ಮೆಂಬರ್ಗಳಿಗೆ ನಾವು ಕೂಡ ಅಜೀವ ಸದಸ್ಯರುಗಳಿದ್ದಾರೆ, ಅವರಿಗೂ ಕೂಡ ಇಲ್ಲಿ ಇವತ್ತು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ನಾಗರಿಕರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಮೊದಲನೇದಾಗಿ ಇದು ನಮಗೂ ಮೊದಲನೇ ಅನುಭವ, ನಮಗೆ ಹೊಸ ಸಮಿತಿಗೆ ಮೊದಲನೇ ಅನುಭವ ಆಗಿರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಇದನ್ನು ಮತ್ತೆ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಇದನ್ನು ಮಾಧವ್ ಅವರು ಒಂದೆರಡು ಮಾತಾಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ನಮಸ್ಕಾರ. ನಮ್ಮ ಉದ್ದೇಶ ನಿಮ್ಮ ಹೃದಯದ ಕಾಳಜಿ, ನಮ್ಮ ಹೃದಯದ ಬಗ್ಗೆ ನಮಗೆ ಗಮನ ಇರಲಿ. ಆರೋಗ್ಯವಂತ ಪ್ರಜೆಯನ್ನು ನಾವು 1940 ವಿಕಸಿತ ಭಾರತದೊಳಗಡೆ ಎಲ್ಲರೂ ಆರೋಗ್ಯವಂತರಾಗಿ ಯಂಗ್ ಜನ್ರೇಷನ್ ಎಲ್ಲ ಹೆಲ್ದಿಯಾಗಿರಬೇಕು ಅಂತ ನಮ್ಮ ಉದ್ದೇಶ. ಇದರಲ್ಲಿ ಕಮರ್ಷಿಯಲ್ ಇದು ಯಾವುದು ನಮಗಿಲ್ಲ. ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ 25ರಿಂದ 40 ವರ್ಷದಲ್ಲಿ ಇರ್ತಕ್ಕಂಥ ಅವ್ರನ್ನ ಸ್ಕ್ರೀನ್ ಮಾಡಿ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಅನ್ನೋದೇ ನಮ್ಮ ಉದ್ದೇಶ. ಇದನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಸಹಕಾರ ಮಾಡಬೇಕು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾಗರ ಶೃಂಗೇರಿ ಶಂಕರ ಮಠ, ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಮತ್ತು ಮಾನ್ವಿತ ಹೆಲ್ತ್ ಕೇರ್ ಸೆಂಟರ್ ಚೆನ್ನೈ ಇವರ ಸಹಯೋಗದಲ್ಲಿ ಇಂದು ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಈ ಶಿಬಿರ ಯಶಸ್ವಿಯಾಗಿ ಹೇಗೆ ನಡಿಬೇಕು ಅಂತ ಹೇಳಿದರೆ ನಮ್ಮೆಲ್ಲರ ಅಪೇಕ್ಷೆಯೇ ಹೌದು. ಯಾರಿಗೂ ಸಹ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಇಲ್ಲಿಂದ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಲಿ, ಆ ಶಾರದಾಂಬೆ ಆ ರೀತಿಯಲ್ಲಿ ಅನುಗ್ರಹಿಸಲಿ ಅಂತ ಹೇಳುವಂಥದ್ದು. ನಾವು ತಪಾಸಣೆ ಮಾಡಬೇಕಾಗಿರುವಂಥದ್ದು ನಮ್ಮ ಸಮಾಧಾನಕ್ಕಾಗಿ. ಆ ಸಮಾಧಾನವನ್ನು ನಾವು ತಪಾಸಣೆ ಮಾಡುವುದರ ಮುಖಾಂತರ ಆ ತಾಯಿಯ ಮೇಲೆ, ಮಾರಿಕಾಂಬೆ ಇರ್ಬೋದು, ಶಾರದಾಂಬೆ ಇರ್ಬೋದು, ಎರಡೂ ಸೇರಿ ಒಟ್ಟಿಗೆ ಹೋಗ್ತಾ ಇದೆ. ನಾವು ಅದ್ವೈತವನ್ನು ಹೇಳುವಂಥವ್ರು. ಆ ಭಗವಂತ ಸರ್ ಹೇಳಿ ಸರ್.